ಪಿಯುಸಿಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ಪದ್ಯ ಭಾಗದಿಂದ ಕೇಳುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಕದಡಿದ ಸಲಿಲಂ ತಿಳಿವಂದದೆ ಈ ಪದ್ಯದಿಂದ ನೋಡಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಎಲ್ಲದಕ್ಕೂ ನೋಡಿ 4 ಆಯ್ಕೆಗಳಿವೆ. ಅದರಲ್ಲಿ ಸರಿಯಾದ ಆಯ್ಕೆಯನ್ನು ನೀವು ಬರೆಯಬೇಕು. ಈ ಇಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೀವು ಓದಿಕೊಂಡ್ರೆ ಸುಲಭವಾಗಿ ನೀವು ಉತ್ತಮ ಅಂಕಗಳನ್ನು ಗಳಿಸಬಹುದು. ಬಸವಣ್ಣನವರ ವಚನಗಳು ಈ ಪದ್ಯದಿಂದ ಉರಿಲಿಂಗ ಪೆದ್ದಿಯ ವಚನಗಳು, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೊಲವು ಕುಮಾರವ್ಯಾಸನ ಈ ಪದ್ಯದಿಂದ ಪಗೆಯಂ ಬಾಲಕನೆಂಬರೆ ಪುಲಿಗೆರೆ ಸೋಮನಾಥರ ಈ ಒಂದು ಪದ್ಯದಿಂದ ಜಾಲಿಯ ಮರದಂತೆ ಪುರಂದರದಾಸರ ಈ ಕೀರ್ತನೆಯಿಂದ ಹಬ್ಬಲಿ ಅವರ ರಸಬಳ್ಳಿ ಜನಪದ ಪದ್ಯದಿಂದ ಬೆಳಗುಜಾವ ದ.ರಾ. ಬೇಂದ್ರೆಯವರ ಕವನದಿಂದ ಮುಂಬೈ ಜಾತಕ ಜಿ.ಎಸ್. ಶಿವರುದ್ರಪ್ಪನವರ ಪದ್ಯದಿಂದ ಶಿಲುಬೆ ಏರಿದ್ದಾನೆ ಕೆ.ಎಸ್. ನಿಸಾರ್ ಅಹಮದ್ ಅವರ ಪದ್ಯದಿಂದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಪದ್ಯದಿಂದ ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ ಅವರ ಪದ್ಯದಿಂದ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಅವರ ಪದ್ಯ, ಮೊದಲಿಗೆ ಮುಟ್ಟಿಸಿಕೊಂಡವನು ಪಿ ಲಂಕೇಶ್ ಅವರು ಬರೆದಿರುವಂತಹ ಇದರಲ್ಲಿ ಕೇಳುವ ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ 2ನೇ ಪಾಠದ ಬಹು ಆಯ್ಕೆ ಪ್ರಶ್ನೋತ್ತರಗಳು. ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನಾಯಕ್ ಅವರ ಪಾಠ, ದಣಿಗಳ ಬೆಳ್ಳಿ ಲೋಟ ಎಚ್. ನಾಗವೇಣಿಯವರ, ಬದುಕನ್ನು ಪ್ರೀತಿಸಿದ ಸಂತ ತುಳುಗನ್ನಡದ ಬೆಳ್ಳುಡಿ ಮುದ್ದಣ, ಹಳ್ಳಿಯ ಚಹಾ ಹೋಟೆಲ್ಗಳು. ಇನ್ನು ದೀರ್ಘ ಗದ್ಯದ
ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡಿ. ದೀರ್ಘ ಗದ್ಯ ನೀವು ಕೆಲವೊಮ್ಮೆ ಅಷ್ಟೊಂದು ಲಕ್ಷ್ಯ ಕೊಟ್ಟು ಓದಿರುವುದಿಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾ ಇರ್ತವೆ ಇವು. ಆದ ಕಾರಣ ಇವುಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.